Beloved brothers and sisters, ಪ್ರೀತಿಯ ಸಹೋದರ ಸಹೋದರಿಯರೇ, I greet you all in the precious name of our Lord and Savior Jesus Christ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ. Our God is a promise-keeping God. ನಮ್ಮ ದೇವರು ವಾಗ್ದಾನವನ್ನು ಮಾಡಿರುವ ದೇವರು. He fulfilled His promises in our forefathers' lives. ಅವರು ನಮ್ಮ ಪೂರ್ವಜರ ಜೀವನದಲ್ಲಿ ಭರವಸೆಗಳನ್ನು ನೀಡಿರುವ ದೇವರು. He will do it in your life also. ಅವರು ನಿಮ್ಮ ಜೀವನದಲ್ಲಿಯೂ ಮಾಡುವರು. But sometimes we feel that God is delaying. ಕೆಲವು ವೇಳೆ ದೇವರು ತಡೆ ಮಾಡುತ್ತಿದ್ದಾರೆ ಎಂದು ನಾವು We ಭಾವಿಸುತ್ತೇವೆ. think God is running late. ದೇವರು ತಡವಾಗಿ ಮಾಡುತ್ತಿದ್ದಾರೆ. What is the deal? ಏನು ಇದರ ಒಪ್ಪಂದ? Why God is delaying? ಏಕೆ ದೇವರು ತಡೆ ಮಾಡುತ್ತಿದ್ದಾರೆ? Why God is not answering my prayers? ಏಕೆ ದೇವರು ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಿಲ್ಲ? These are your heart's cry. ಇದೆಲ್ಲವೂ ನಿಮ್ಮ ಹೃದಯದ ದುಃಖವಾಗಿದೆ. But one thing I would like to tell you, ಆದರೆ ಒಂದು ವಿಷಯ ನಾನು ಹೇಳಲು our ಇಷ್ಟಪಡುತ್ತೇನೆ. God is an on-time God. ಅವರು ಸಮಯಕ್ಕೆ ಸರಿಯಾಗಿ ಬರುವ ದೇವರು. He never comes early and He never comes late. ಅವರು ಎಂದಿಗೂ ಬೇಗನೆ ಬರುವುದಿಲ್ಲ, ಹಾಗೆಯೂ ತಡವಾಗಿಯೂ ಬರುವುದಿಲ್ಲ. He is an on-time God. ಅವರು ಸಮಯಕ್ಕೆ ಸರಿಯಾಗಿ ಬರುವ ದೇವರು. He will fulfill His promise in His time. ಅವರ ಸಮಯದಲ್ಲಿ ಅವರ ವಾಗ್ದಾನವನ್ನು ಪೂರೈಸುವರು. God has given us a promise for this month. ದೇವರು ಅವರ ವಾಗ್ದಾನವನ್ನು ಈ ತಿಂಗಳಿಗೆ ನೀಡಿದ್ದಾರೆ. I want to read that verse from the book of Proverbs, chapter 13, verse 12. ನಾನು ಬಂದು ಆ ವಾಗ್ದಾನವನ್ನು ನಿಮಗಾಗಿ ಓದಲು ಬಯಸುತ್ತೇನೆ. Hope deferred makes the heart sick, but a longing fulfilled is a tree of life. ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು, ಕೈಗೂಡಿದ ಇಷ್ಟಾರ್ಥವು ಜೀವ ವೃಕ್ಷವು. This word clearly says, ಈ ವಾಕ್ಯವು ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. even though God is delaying, ದೇವರು ತಡವಾಗಿ ಮಾಡಿದರೂ He will fulfill His promise in His time. ಅವರು ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ. But delay makes many people's heart sick. ಆದರೆ ತಡೆ ಅನೇಕ ಜನರನ್ನು ನಿರುತ್ಸಾಹ ಮಾಡುತ್ತದೆ. They get frustrated. ನಾವು ನಿರಾಶೆಗೊಳ್ಳುತ್ತೇವೆ. They become sick. ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. They get depressed. ಅವರು ಖಿನ್ನತೆಗೆ ಒಳಗಾಗುತ್ತಾರೆ. Many people leave their faith and leave God. ಅನೇಕರು ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಂಡು ದೇವರನ್ನು ಬಿಟ್ಟು ಬಿಡುತ್ತಾರೆ. But for this month, God has given us a very powerful promise. ಆದರೆ ಈ ತಿಂಗಳು ದೇವರು ಬಲವಾದ ಭರವಸೆಯನ್ನು ನೀಡಿದ್ದಾರೆ. He will fulfill your longing. ಅವರು ನಿಮ್ಮ ಎಲ್ಲ ಬಯಕೆಯನ್ನು ಪೂರೈಸುವರು. He will fulfill your heart's desire. ಅವರು ನಿಮ್ಮ ಹೃದಯದ ಬೇಡಿಕೆಗಳನ್ನು ಪೂರೈಸುವರು. Your dreams will come to pass. ನಿಮ್ಮ ಕನಸುಗಳು ನನಸಾಗುವುದು. Your prayers will be answered. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲಾಗುವುದು. Delay is very difficult to accept. ತಡೆಗಳನ್ನು ಸ್ವೀಕರಿಸಲು ಕಷ್ಟವಾಗಬಹುದು. Some are self-inflicted. ಕೆಲವರು ತಮಗೆ ತಾವೇ ಶಿಕ್ಷೆಯನ್ನು ಉಂಟು ಮಾಡುತ್ತಾರೆ. Some delays are because of other people's mistakes. ಕೆಲವು ತಡೆಗಳು ಇತರ ಜನರಿನ ತಪ್ಪಿನಿಂದಾಗಿ. But most of the delays are part of God's plan. ಆದರೆ ಹೆಚ್ಚಿನ ತಡೆಗಳು ದೇವರ ಯೋಜನೆಗಳು ಆಗಿರುತ್ತದೆ. Cheer up, my dear brother. ಸಂತೋಷವಾಗಿರಿ ಪ್ರಿಯ Cheer ಸಹೋದರ. up, my dear sister. ಸಂತೋಷವಾಗಿರಿ ಪ್ರಿಯ You are ಸಹೋದರಿ. in God's plan. ನೀವು ದೇವರ ಯೋಜನೆಯಲ್ಲಿದ್ದೀರಿ. You are in God's purpose. ನೀವು ದೇವರ ಉದ್ದೇಶದಲ್ಲಿದ್ದೀರಿ. God will fulfill His promise in your life. ದೇವರು ಅವರ ವಾಗ್ದಾನವನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸುವರು. When I meditated upon this promise, ನಾನು ಈ ವಾಗ್ದಾನವನ್ನು ಧ್ಯಾನಿಸಿದಾಗ I found 3 facets in it. ನನಗೆ 3 ವಿಷಯ ತಿಳಿದು ಬಂದವು. The first one is, ಮೊದಲನೇದಾಗಿ God will fulfill your earthly desires. ದೇವರು ನಿಮಗೆ ಬೇಕಾದ ಅಗತ್ಯಗಳನ್ನು ಪೂರೈಸುತ್ತಾರೆ. There are so many wants and needs in this world. ಈ ಜಗತ್ತಿನಲ್ಲಿ ಅನೇಕ ಬಯಕೆಗಳು ಮತ್ತು ಅಗತ್ಯಗಳಿವೆ. You have many desires in your heart. ನಿಮಗೆ ಎಷ್ಟೋ ಹೃದಯದ ಆಸೆಗಳು ಇರುತ್ತವೆ. You have prayed for so many things. ನೀವು ಅನೇಕಕ್ಕಾಗಿ ಪ್ರಾರ್ಥನೆಗಳನ್ನು ಮಾಡಿರುವಿರಿ. Since it is getting delayed, ಅದು ಸ್ವಲ್ಪ ತಡವಾಗುವುದರಿಂದ you think that God will not answer your prayers. ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಿಲ್ಲ ಎಂದು ನೀವು ಭಾವಿಸುವಿರಿ. You think you will not see such blessings in your life. ನಿಮ್ಮ ಜೀವನದಲ್ಲಿ ಅಂತಹ ಆಶೀರ್ವಾದಗಳನ್ನು ನೀವು ನೋಡುವುದಿಲ್ಲ ಎಂದು ಭಾವಿಸುವಿರಿ. But God is very eager to bless and meet your earthly needs. ಆದರೆ ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನು ಆಶೀರ್ವದಿಸಲು ಬಯಸುವರು. Abraham, he waited for a child for 25 long years. ಅಬ್ರಹಾಂ ಮಗುವಿಗಾಗಿ 25 ವರ್ಷ ಕಾದಿದ್ದನು.
He received a promise from God. ಅವನು ದೇವರಲ್ಲಿ ವಾಗ್ದಾನವನ್ನು ಪಡೆದಿದ್ದನು. He confessed that promise. ಅವನು ವಾಗ್ದಾನವನ್ನು ಅರಿಕೆ ಮಾಡುತ್ತಿದ್ದನು. He waited upon for the fulfillment of that promise. ಅವನು ಅವರ ವಾಗ್ದಾನವನ್ನು ನೆರವೇರುವ ತನಕ ಕಾದಿದ್ದನು. God didn't fulfill it in 1 year or 2 years. ದೇವರು 1 ವರ್ಷ ಅಥವಾ 2 ವರ್ಷದಲ್ಲಿ ಪೂರೈಸಲಿಲ್ಲ. 25 long years. 25 ವರ್ಷ ಅವರು ತೆಗೆದುಕೊಂಡರು. He went through a hard path. ಅವನು ಕಷ್ಟದ ದಾರಿಯಲ್ಲಿ ಹೋದನು. But at the end, God answered his prayers and gave him a child. ಕೊನೆಯಲ್ಲಿ ದೇವರು ಆತನ ಪ್ರಾರ್ಥನೆಗಳಿಗೆ ಉತ್ತರಿಸಿದನು ಹಾಗೂ ಒಂದು ಮಗುವನ್ನು ನೀಡಿದನು. Our forefathers, they waited for 40 long years to reach the promised land. ನಮ್ಮ ಪೂರ್ವಜರು 40 ವರ್ಷ ಕಾದಿದ್ದರು ವಾಗ್ದಾನದ ದೇಶವನ್ನು ಪಡೆಯುವುದಕ್ಕಾಗಿ. Did God fail them? ದೇವರು ಅವರನ್ನು ವಿಫಲಗೊಳಿಸಿದನ? No. ಇಲ್ಲ. God blessed them and took them to the promised land. ದೇವರು ಅವರನ್ನು ಆಶೀರ್ವದಿಸಿ ಆ ದೇಶಕ್ಕೆ ಕೊಂಡೊಯ್ದರು. Joseph was waiting for 13 long years. ಜೋಸೆಫನು 13 ವರ್ಷ ದೀರ್ಘವಾಗಿ ಕಾದಿದ್ದನು. After that period only, he got God's blessings. ಅದರ ನಂತರವೇ ಅವನಿಗೆ ದೇವರ ಆಶೀರ್ವಾದವನ್ನು ಪಡೆದುಕೊಂಡನು. Even now, God is eager to bless you and satisfy your earthly desires. ಈಗಲೂ ಸಹ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಇಹಲೋಕದ ಅಗತ್ಯಗಳನ್ನು ಪೂರೈಸುವರು. Are you longing for a good job? ನೀವು ಒಳ್ಳೆಯ ಕೆಲಸವನ್ನು ಹುಡುಕುತ್ತಿದ್ದೀರಾ? Are you longing to have a child? ನೀವು ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದೀರಾ? Are you praying for your marriage? ನೀವು ಮದುವೆಗಾಗಿ Are ಪ್ರಾರ್ಥಿಸುತ್ತಿದ್ದೀರಾ? you praying for the peace of your family? ನೀವು ನಿಮ್ಮ ಕುಟುಂಬದ ಶಾಂತಿಗಾಗಿ ಪ್ರಾರ್ಥಿಸುತ್ತಿರುವಿರಾ? God will definitely meet all your needs and answer your prayers. ದೇವರು ಖಂಡಿತವಾಗಿಯೂ ನಿಮ್ಮ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಟ್ಟು Cheer up, my dear brother. ಸಂತೋಷವಾಗಿರಿ ಪ್ರಿಯ ಸಹೋದರ, Cheer up, my dear sister. ಸಂತೋಷವಾಗಿರಿ ಸಹೋದರಿಯರೇ. Jesus will meet your earthly needs ಯೇಸು ನಿಮ್ಮ ಎಲ್ಲ ಬೇಕಾದ ಅಗತ್ಯಗಳನ್ನು and your ಪೂರೈಸುವರು. longings will get fulfilled. ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. The second facet of this promise is ಎರಡನೇದಾಗಿ ನಿಮಗೆ ಕೊಡುವ ಆಶೀರ್ವಾದ. God will fulfill your spiritual needs. ದೇವರು ನಿಮ್ಮ ಆತ್ಮಿಕ ಅಗತ್ಯಗಳನ್ನು You ಪೂರೈಸುವರು. have a long desire to have an intimate relationship with Jesus. ನಿಮಗೆ ಯೇಸುವಿನೊಂದಿಗೆ ಐಕ್ಯತೆಯನ್ನು ಹೊಂದುವಿರಿ. You are longing for your family salvation. ನಿಮ್ಮ ಕುಟುಂಬದ ರಕ್ಷಣೆಗಾಗಿ You ಕಾಯುತ್ತಿರುವಿರಾ? are praying for spiritual gifts. ನೀವು ಆತ್ಮಿಕ ವರಗಳಿಗಾಗಿ ಪ್ರಾರ್ಥಿಸುತ್ತಿರುವಿರಾ? You are praying for prophecy. You are praying for gift of revelation. You are praying for gift of ನೀವು knowledge. ಪ್ರವಾದನೆಗಾಗಿ ಪ್ರಾರ್ಥಿಸುತ್ತಿರುವಿರಾ? ದೀರ್ಘದರ್ಶನಕ್ಕಾಗಿ ಪ್ರಾರ್ಥಿಸುತ್ತಿರುವಿರಾ? ಜ್ಞಾನಕ್ಕಾಗಿ ಪ್ರಾರ್ಥಿಸುತ್ತಿರುವಿರಾ? But you didn't receive it. ಆದರೆ ನೀವು ಏನನ್ನು It ಪಡೆಯಲಿಲ್ಲ. doesn't mean that God will not answer your prayers. ಅದರ ಅರ್ಥ ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಉತ್ತರಿಸುತ್ತಿಲ್ಲ ಎಂದಲ್ಲ. Your longings will get fulfilled. ನಿಮ್ಮ ಹಂಬಲ ಈಡೇರುತ್ತದೆ. This month, God will satisfy your spiritual ಈ desires. ತಿಂಗಳು ನಿಮ್ಮ ಆತ್ಮಿಕ ಅಗತ್ಯಗಳನ್ನು ದೇವರು ಪೂರೈಸುವರು. There will be a breakthrough in your spiritual life. ಅಲ್ಲಿ ಆತ್ಮಿಕ ಜೀವನದಲ್ಲಿ ಹೊಸ ತಿರುವು ಉಂಟಾಗುವುದು. There will be a breakthrough in your personal relationship with Jesus. ಯೇಸುವಿನೊಂದಿಗೆ ವೈಯಕ್ತಿಕ ಜೀವನವನ್ನು ಪಡೆಯುವಿರಿ. God will fill you with His Holy Spirit and with His power. ದೇವರು ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ಬಲಪಡಿಸುವರು. He will give you spiritual gifts. ಅವರು ನಿಮಗೆ ಆತ್ಮಿಕ ವರಗಳನ್ನು ನೀಡುವರು. He will strengthen your prayer life. ಅವರು ನಿಮ್ಮ ಪ್ರಾರ್ಥನಾ ಜೀವನವನ್ನು He ಬಲಪಡಿಸುವರು. will help you to do His ministry. ಅವರು ನಿಮ್ಮ ಸೇವೆಯಲ್ಲಿ ನಿಮಗೆ ಸಹಾಯವನ್ನು ಮಾಡುವರು. King David had a spiritual desire. ದಾವೀದ ರಾಜನಿಗೆ ದೈವಿಕವಾದ ಆಸೆ He ಇತ್ತು. wanted to build a temple for God. ಅವನು ದೇವರಿಗಾಗಿ ಒಂದು ದೇವಾಲಯವನ್ನು ಕಟ್ಟಲು ಬಯಸಿದನು. He was praying for that. ಅವನು ಅದಕ್ಕಾಗಿ ಪ್ರಾರ್ಥಿಸುತ್ತಿದ್ದನು. Did God fulfill it? ದೇವರು ಅವರ ಆಸೆಯನ್ನು ನೆರವೇರಿಸಲಿಲ್ಲವೇ? Yes. ಹೌದು. Through his son, God fulfilled his long desire. ಅವರ ಮಗನಿಂದ ಅವನ ಆಸೆಯನ್ನು ನೆರವೇರಿಸಿದರು. Solomon built a temple for God. ಸಾಲಮೋನ್ ದೇವರಿಗಾಗಿ ದೇವಾಲಯವನ್ನು ಕಟ್ಟಿದನು. All the people, they used to come and worship God in that temple. ಎಲ್ಲ ಜನರು ದೇವಾಲಯಕ್ಕೆ ಬಂದು ಆರಾಧನೆಯನ್ನು ಮಾಡುತ್ತಿದ್ದರು. David's desire was fulfilled. ದಾವೀದನ ಆಸೆ ನೆರವೇರಿತು. Apostle Paul, he had a desire for God. ಅಪೊಸ್ತಲನಾದ ಪೌಲನಿಗೆ ದೇವರಲ್ಲಿ ಒಂದು ಬಯಕೆ I ಇತ್ತು. want to read that verse for you. ನಾನು ಒಮ್ಮೆ ಅದನ್ನು ನಿಮಗಾಗಿ ಓದಲು ಇಚ್ಛಿಸುತ್ತೇನೆ. Book of Acts, chapter 20, verse 24. ಅಪೊಸ್ತಲರ ಕೃತ್ಯಗಳು 20-24. But none of these things move me, neither count I my life dear unto myself,
so that I might finish my course with joy and the ministry which I have received of the Lord Jesus to testify the gospel of the grace of God. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. Here, Paul says he wanted to fulfill his ministry. ಇಲ್ಲಿ ಪೌಲ್ ಹೇಳುವುದೇನೆಂದರೆ ಅವರು ತಮ್ಮ ಸೇವೆಯನ್ನು ಪೂರೈಸಿಕೊಂಡರು. He had a deep passion for God's ministry. ಅವರು ಉತ್ತಮ ಸೇವೆಯನ್ನು ಆಳವಾದ ರೀತಿಯಲ್ಲಿ ಅದನ್ನು ಮುಗಿಸಲು ಸಾಧ್ಯವಾಯಿತೆ? Was he able to finish it up? ಅದನ್ನು ಮುಗಿಸಲು ಸಾಧ್ಯವಾಯಿತೆ? Yes, God strengthened him. ಹೌದು, ದೇವರು ಅವರಿಗೆ ಶಕ್ತಿಯನ್ನು ಕೊಟ್ಟರು. He finished his race. ತನ್ನ ಓಟವನ್ನು ಮುಗಿಸಿದನು. Paul himself has written it in his epistle. ಪೌಲ್ ಅವರು ತಮ್ಮ ಪತ್ರಿಕೆಯಲ್ಲಿ ಬರೆದಿರುವರು. He finished his race. ಅವರು ತಮ್ಮ ಉತ್ತಮ ಸೇವೆಯನ್ನು ಪೂರೈಸಿದರು. God fulfilled his longing for God's ministry. ಅವರು ತಮ್ಮ ಉತ್ತಮ ಸೇವೆಯನ್ನು ಪೂರೈಸಿದರು. Even God will fulfill your spiritual desire. ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. This month you will receive it. ಈ ತಿಂಗಳು ಅದು ನಿಮಗೆ ಸಿಗುವುದು. Claim this promise. ಈ ವಾಗ್ದಾನವನ್ನು ಪಡೆದುಕೊಳ್ಳಿ. Confess this promise to God. ದೇವರಲ್ಲಿ ಇದನ್ನು ಅರಿಕೆಯನ್ನು ಮಾಡಿರಿ. Yes, he will fulfill your long desire and longing. ದೇವರು ನಿಮ್ಮ ಎಲ್ಲ ದೀರ್ಘವಾದ ಆಸೆಯನ್ನು ನೆರವೇರಿಸುವರು. The third facet of this promise is ಮೂರನೆಯದಾಗಿ ಕೊಡುವ ಆಶೀರ್ವಾದ, God fulfills your earthly desire and spiritual ದೇವರು desire. ನಿಮ್ಮ ಎಲ್ಲ ಇಹಲೋಕದ ಅಗತ್ಯಗಳನ್ನು ಹಾಗೂ ಆತ್ಮಿಕ ಅಗತ್ಯಗಳನ್ನು ಪೂರೈಸುವರು. In the same way, he has some desires in his heart. ಹಾಗೂ ಅವರಿಗೂ ಕೆಲವು ಆಸೆಗಳು ಇದ್ದವು. I found 3 important verses ನನಗೆ 3 ವಾಕ್ಯಗಳು ಮುಖ್ಯವಾಗಿ ತಿಳಿದವು. which explain the desire of God. ಅದರ ಬಯಕೆಯನ್ನು ಏನೆಂದರೆ, I want to read a verse from the book of 2 Peter chapter 3 verse 9. ನಾನು ನಿಮಗಾಗಿ 2 ಪೇತ್ರನು 3:9 ಓದುತ್ತೇನೆ. The Lord is not slack concerning his promise, as some men count slackness, but is long suffering toward us, not willing that any should perish, but that all should come to repentance. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವರಾಗಿದ್ದಾನೆ. Do you have the experience of repentance in your life? ನಿಮಗೆ ಯಾವುದಾದರೂ ಪಶ್ಚಾತ್ತಾಪದ ಅನುಭವ ಇದೆಯೇ? Are you sure about your salvation? ನಿಮ್ಮ ರಕ್ಷಣೆ ಬಗ್ಗೆ ಖಚಿತವಾಗಿದೆಯೇ? If not, ಇಲ್ಲವಾದರೆ today is the day of your salvation. ಇವತ್ತು ನಿಮ್ಮ ರಕ್ಷಣೆಯ ದಿನ. Look unto Jesus. ಯೇಸುವನ್ನು ನೋಡಿರಿ. Confess all your sins to Jesus. ಅವರಲ್ಲಿ ನಿಮ್ಮ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿರಿ. Ask Jesus to come into your heart. ದೇವರು ನಿಮ್ಮೊಳಗೆ ಬರುವರು. Jesus wants repentance in your life. ಯೇಸು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕೆಂದು ಬಯಸುವ. God has another desire. ದೇವರಲ್ಲಿ ಇನ್ನೊಂದು ಆಸೆ ಉಂಟು. It is written in the book of Psalms 51. ಅದು ಕೀರ್ತನೆಗಳು 51ನೇ ಅಧ್ಯಾಯ. God expects you to do his perfect will. ದೇವರು ಎಲ್ಲ ಒಳ್ಳೆಯದನ್ನು ಮಾಡಲು ಬಯಸುವರು. Many people, they don't look unto God to reveal his will to them. ಆದರೆ ಕೆಲವರು ದೇವರನ್ನು ನೋಡುವುದೇ ಇಲ್ಲ, ಅವರಲ್ಲಿ ಬಲಪಡುವುದಿಲ್ಲ. But God's desire is he wants you to do his perfect will in your life. ಆದರೆ ದೇವರು ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಒಳ್ಳೆ ರೀತಿಯಿಂದ ಮಾಡಲು ಬಯಸುವರು. Ask Jesus to reveal his will to you. ದೇವರಲ್ಲಿ ನಿಮ್ಮ ಇಚ್ಛೆಯನ್ನು ಅವರಿಗೆ ಒಪ್ಪಿಸಿರಿ. Read his words daily. You will find God's will. ಅವರ ವಾಕ್ಯವನ್ನು ಪ್ರತಿದಿನವೂ ಓದಿರಿ, ಅದರಲ್ಲಿ ದೇವರನ್ನು ಕಾಣುವಿರಿ. If you do his will, he will be happy and he will bless you and he will satisfy your long desire. ಅವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟಾಗ ಅವರು ನಿಮ್ಮ ಎಲ್ಲ ಹೃದಯದ ಬೇಡಿಕೆಯನ್ನು ನೆರವೇರಿಸುವರು. The third verse which tells about God's desire is written in John chapter 4 verse 23. ಮೂರನೆಯದಾಗಿ ದೇವರ ಬಯಕೆಯನ್ನು ಯೋಹಾನ 4:23 ಹೇಳಿರುವರು. John 4:23. But the hour coming and now is when the true worshippers will worship the Father in spirit and truth, for the Father is seeking such to worship him. ಸತ್ಯಭಾವದಿಂದ ದೇವರ ಆರಾಧನೆ ಮಾಡುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ
ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದು ಅಪೇಕ್ಷಿಸುತ್ತಾನಲ್ಲವೇ? What does God expect from you? ದೇವರು ನಿಮ್ಮಲ್ಲಿ ಏನನ್ನು ಬಯಸುವರು? He expects you to worship Him in truth and in spirit. ದೇವರು ನಿಜವಾದ ಪರಿಶುದ್ಧವಾದ ಆರಾಧನೆಯನ್ನು ಮಾಡುವಂತೆ For that you need the anointing of Holy Spirit. ಪವಿತ್ರಾತ್ಮನನ್ನು ನಿಮ್ಮ ಹೃದಯದಲ್ಲಿ ತುಂಬಿಸಿಕೊಳ್ಳಿ. With Holy Spirit only you can worship God in truth and in spirit. ಪವಿತ್ರಾತ್ಮನಿಂದಲೇ ನೀವು ನಿಜವಾದ ಆರಾಧನೆಯನ್ನು ಮಾಡುವಿರಿ. Open your heart. ನಿಮ್ಮ ಹೃದಯವನ್ನು ತೆರೆಯಿರಿ. Ask Holy Spirit to come and fill your heart. ಪವಿತ್ರಾತ್ಮನ ಬಳಿ ಕೇಳಿರಿ, ಅವರು ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳಿರಿ. If He comes, He will give you the spirit of worship. ಅವರು ನಿಮ್ಮಲ್ಲಿ ತುಂಬುವಾಗ ನಿಮಗೆ ಆರಾಧನೆಯನ್ನು ನೀಡುವರು. Then you will not find it difficult to worship the Lord for hours together. ಆಗ ನಿಮಗೆ ಕಷ್ಟವೆನಿಸುವುದಿಲ್ಲ ದೇವರನ್ನು ಆರಾಧಿಸಲು. What a blessed life it is. ಅದೇ ಆಶೀರ್ವಾದಿಸಿದ ಜೀವನವು. God expects you to worship Him in truth and spirit. ದೇವರು ನಿಮ್ಮಲ್ಲಿ ನಿಜವಾದ ಹಾಗೂ ಪವಿತ್ರಾತ್ಮನ ಆರಾಧನೆಯನ್ನು ಮಾಡಲು ಇಚ್ಛಿಸುತ್ತಾರೆ. This month God will fulfill your earthly desire. ಈ ತಿಂಗಳು ದೇವರು ನಿಮಗೆ ಇಹಲೋಕದ ಅಗತ್ಯಗಳನ್ನು ಪೂರೈಸುವರು. God will fulfill your spiritual desire. ದೇವರು ನಿಮ್ಮ ಆತ್ಮಿಕ ಅಗತ್ಯಗಳನ್ನು ಪೂರೈಸುವರು. If you repent and do the will of God and if you worship the Lord, definitely you will receive all these blessings. ನೀವು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದರೆ ನಿಮಗೆ ಎಲ್ಲವೂ ಒಳ್ಳೆಯದಾಗುವುದು. Shall I pray for you? ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. Heavenly Father, ಪರಲೋಕದ ತಂದೆಯೇ, thank you and praise you, O God. ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. We thank you for your beautiful promise you have given for us, O God. ನೀವು ನಮಗೆ ನೀಡಿರುವ ಎಲ್ಲ ಒಳ್ಳೆಯ ವಾಗ್ದಾನಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. We surrender our lives unto you. ನಾವು ನಮ್ಮ ಜೀವನವನ್ನು ನಿಮ್ಮಲ್ಲಿ ಅರ್ಪಿಸುತ್ತೇವೆ. Especially I pray for your children, O God. ಮುಖ್ಯವಾಗಿ ನಾನು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. Because of the delay, many have become sick and depressed, O Father. ಅನೇಕ ಜನರು ತಡವಾಗುವುದರಿಂದ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ನಿರಾಶೆಗೊಳ್ಳುವರು. Many are having hurts and wounds in their hearts, O Father. ಅನೇಕರ ಹೃದಯದಲ್ಲಿ ಗಾಯಗಳು, ಅವರಿಗೆ ವೇದನೆಗಳು ಉಂಟಾಗಿರುವುದು ತಂದೆಯೇ. Many have bitterness towards you, O Lord. ಅನೇಕರಿಗೆ ನಿಮ್ಮಲ್ಲಿ ಕಹಿ ಇದೆ ತಂದೆಯೇ. But Lord, help your children. ಅಪ್ಪ, ಅವರಿಗೆ ಸಹಾಯವನ್ನು ಮಾಡಿ Take away all the bitterness from their hearts, O God. ಅವರ ಎಲ್ಲ ನೋವುಗಳನ್ನು ಹೊರಗಡೆ ಹಾಕಿ ತಂದೆಯೇ. Heal their hurts and wounds, O Father. ಅನೇಕರಿಗೆ ನಿಮ್ಮಲ್ಲಿ ಕಹಿ ಇದೆ ತಂದೆಯೇ. Lord Jesus, have mercy upon them. ದೇವರೇ, ಅವರಲ್ಲಿ ಸಹನೆಯನ್ನು ತೋರಿಸಿರಿ. Fulfill your promise in their lives, O Father. ನಿಮ್ಮ ಎಲ್ಲ ವಾಗ್ದಾನವನ್ನು ಅವರ ಜೀವನದಲ್ಲಿ ನೆರವೇರಿಸಿರಿ. Satisfy their earthly desires, O God. ಅವರ ಹೃದಯದ ಬೇಡಿಕೆಗಳನ್ನು ನೆರವೇರಿಸಿರಿ ತಂದೆಯೇ. Satisfy their spiritual desires, O Father. ಅವರ ಆತ್ಮಿಕ ಅಗತ್ಯಗಳನ್ನು ಪೂರೈಸಿರಿ ತಂದೆಯೇ. Especially I pray for those who are praying for a child. ವಿಶೇಷವಾಗಿ ಯಾರು ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತಿರುವರೋ, As you blessed Abraham, bless your children, O God. ನೀವು ಅಬ್ರಹಾಂಗೆ ಮಗುವನ್ನು ನೀಡಿದ ಹಾಗೆ ಅವರಿಗೂ I ನೀಡಿ. pray for the parents who are longing to see the salvation of their children. ಯಾವ ಪೋಷಕರು ತಮ್ಮ ಮಕ್ಕಳ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಿರುವರೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ. Send your grace and save those children, O God. ನಿಮ್ಮ ಅನುಗ್ರಹವನ್ನು ತೋರಿಸಿ ನಿಮ್ಮ ಮಕ್ಕಳನ್ನು ಕಾಪಾಡಿ Let the sons and daughters come back to you, O God. ನಿಮ್ಮ ಮಗ ಹಾಗೂ ಮಗಳು ನಿಮ್ಮಲ್ಲಿಗೆ ಬರಲಿ ತಂದೆಯೇ. Father, bless them with a beautiful house. ಅವರ ಸುಂದರವಾದ ಮನೆಯನ್ನು ಆಶೀರ್ವದಿಸಿ ತಂದೆಯೇ. Bless them with a good job. ಅವರಿಗೆ ಒಳ್ಳೆಯ ಕೆಲಸವನ್ನು ಆಶೀರ್ವದಿಸಿ. Bless their marriage, O Father. ಅವರಿಗೆ ಮದುವೆ ಆಗಬೇಕೆಂದು ಆಶೀರ್ವದಿಸಿ ತಂದೆಯೇ. Lord, they have been waiting for 5 years, 10 years, 15 years and 25 long years, O God. ಅವರು ನಿಮ್ಮ ಆಶೀರ್ವಾದಕ್ಕಾಗಿ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷದವರೆಗೂ ಕಾದಿದ್ದಾರೆ As ತಂದೆಯೇ. your servant, I pray for their blessings. ನಿಮ್ಮ ಸೇವಕಳಾಗಿ ನಾನು ಅವರಿಗೆ ಒಳ್ಳೆಯದನ್ನು ಕೇಳುತ್ತಿದ್ದೇನೆ. Release your blessings, O God. ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ ತಂದೆಯೇ. Let them receive your blessings in their hands and embrace it, O Father. ಅವರ ಎಲ್ಲ ದೀರ್ಘ ಆಸೆಗಳನ್ನು ಪೂರೈಸಿರಿ ತಂದೆಯೇ. Thank you, Lord, for you are so faithful to fulfill your promise. ಧನ್ಯವಾದಗಳು ತಂದೆಯೇ, ನಿಮ್ಮ ಎಲ್ಲ ವಾಗ್ದಾನಗಳನ್ನು ಅವರು ಸ್ವೀಕರಿಸಲಿ. In the matchless and precious name of my Lord and Savior Jesus Christ, I pray, O Father. ಅತಿ ಅಮೂಲ್ಯವಾದ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Thank you for answering our prayers. ಗಳಿಗೆ ಉತ್ತರಿಸಿದ್ದಕ್ಕಾಗಿ ಧನ್ಯವಾದಗಳು ತಂದೆಯೇ. Amen. ಆಮೇನ್. Amen.
Beloved brothers and sisters, ಪ್ರೀತಿಯ ಸಹೋದರ ಸಹೋದರಿಯರೇ, I hope God has blessed you through this message. ಈ ಸಂದೇಶದಿಂದ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ನಂಬುತ್ತೇನೆ. If you are really blessed through this message, ನಿಮಗೆ ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಿದರು ಎಂದು ನಂಬುತ್ತೇನೆ. may I kindly request you to share this message with your friends and relatives. ಖಂಡಿತವಾಗಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ನೀವು ಹಂಚಿಕೊಳ್ಳಿರಿ. Do this as a ministry. ಇದನ್ನು ನಿಮ್ಮ ಸೇವೆಯ ಹಾಗೆ ಮಾಡಿರಿ. Ask your friends to subscribe to this channel. ನಿಮ್ಮ ಸ್ನೇಹಿತರಿಗೆ ಹೇಳಿರಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು. Let them also receive God's ಅವರು blessings. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.